ಸೊ ನಮ್ಮ ಕಾರ್ನ ಇಲ್ಲೇ ನಿಲ್ಲಿಸಿದ್ದೀವಿ. ಆ್ಯಂಡ್ ನಾವು ಬಂದಿರೋದು ಯಾವ ಹೋಟೆಲ್ ಅಂದರೆ ಹೋಟೆಲ್ ಹಳ್ಳಿ ಮನೆ. ಸೊ ನಾವು ಆರ್ಡ್ರ್ ಮಾಡಿರೋದು ಸೌತ್ ಇಂಡಿಯನ್ ಮೀಲ್ಸ್. ಇನ್ನು ಹೋಟೆಲ್ ಹಳ್ಳಿ ಮನೆದು ಸ್ಪೆಷಲ್ ಸೌತ್ ಇಂಡಿಯನ್ ಮೀಲ್ಸ್. ಸ್ಟಾರ್ಟಿಂಗ್ ಏನು ಕೊಟ್ಟಿದ್ದಾರೆ, ಒಬ್ಬಟ್ಟು ಮತ್ತು ಅಕ್ಕಿ ಶಾವ್ಗೆ ಅಲ್ಲ ಅದು. ಸೊ ಇನ್ನು ಮೀಲ್ಸ್ ಬರಬೇಕು, ಅದಕ್ಕೆ ವೆಯ್ಟಿಂಗ್. ಊಟ ಬಂದಿದೆ, ಏನೇನಿದೆ ಅಂತ ಈಗ ಅಕ್ಷರನ ಕೇಳೋಣ. ಪೂರಿ ಇದೆ, ಮೂಲಂಗಿ ಸಾಂಬಾರು ಇದೆ, ತಿಳಿ ಸಾಂಬಾರು, ಸಾಗು, ಬೀಟ್ರೋಟ್ ಪಲ್ಯ, ಮೊಸರು, ಮೊಸರು, ಅನ್ನ, ಹಪ್ಪಳ. ಉಪ್ಪಿನಕಾಯಿನೇ ಕೊಟ್ಟಿಲ್ಲ. ಉಪ್ಪಿನಕಾಯಿ ಕೇಳೋಣ. ಚೆನ್ನಾಗಿದೆಯಾ? ಸಾಕು. ಚಿಪ್ಸ್ ತೊಗೊಳಂಗಿದೆ ತಗೋ ಅಷ್ಟೇ. ಅದೊಂದು ಇದು ಸಾಲ್ಟೆಡ್, ಹಾಂ ಅದೊಂದು ತೊಗೊಳ್ಳೋಣ. ಪೊಟ್ಯಾಟೋದೆ ಅಲ್ವಾ ಅದು? ಅದೊಂದಿರಲಿ ಬಿಡು. ಟೋಟಲ್ 13-14 ವೆರೈಟೀಸ್ ಆಫ್ ಆಯಿಲ್ಸ್ ಇದ್ದಾವೆ. ಇದೆಲ್ಲ ನೀವೇ ಪ್ರಿಪೇರ್ ಮಾಡೋದು? ಇನ್ನೆಲ್ಲ ಇಲ್ಲೇ ಓನಾಗ. ಮಸ್ಟರ್ಡು, ಜಿಂಜಲಿ, ನೀಗರ, ಅದು ಬಿಟ್ಟರೆ ಕಾಫಿ ಪುಡಿ, ಜಾಗರಿ ಪೌಡ್ರು ಎಲ್ಲ ನಿಮ್ಮದೇ ಹೋಮ್ ಮೇಡ್. ಅದು ಬಿಟ್ಟರೆ ಬ್ಯಾಂಬೋ ನ್ಯಾಚುರಲ್ ಕಪ್ಸು, ಪಿಕಲ್ಸ್ ಹೋಮ್ ಮೇಡು, ಪಾಪಡ್ಸು ಎಲ್ಲ ನ್ಯಾಚುರಲ್ ಆಗಿ ಸಿಗೋದು. ನೋಡ ಹೇಳಿ. ನಂಗೆ ಹೊಟ್ಟೆ ಫುಲ್ಲಾಗಿ ನಿದ್ದೆ ಬರ್ತಾ ಇದೆ. ಇಷ್ಟು ಬೇಗನಾ? ಹೊಟ್ಟೆ ಫುಲ್ಲಾಗಿ ಬಿಡ್ತಲ್ಲ, ಜಾಸ್ತಿ ಆಗಿತ್ತು ಊಟ. ಸೊ ಇಲ್ಲೇ ಊಟ ಮಾಡಿದ್ದು ಹೋಟೆಲ್ ಹಳ್ಳಿ ಮನೆ ಅಂತ. ಸೊ ಈಗ ಊಟ ಮಾಡಿದ್ದೆಲ್ಲ ಆಯಿತು. ನೋಡ್ಬೋದು, ನಾವಿದ್ದಾಗ ಇನ್ನೂ ಬರ್ತಾಯಿದ್ರು, ಬಟ್ ಈಗ ತುಂಬ ಫುಲ್ ರಶ್ ಆಗಿಬಿಟ್ಟಿದೆ, ಫಿಲಪ್ ಆಗಿದೆ. ಸೊ ಈಗ ಟುವರ್ಡ್ಸ್ ಗುಂಡ್ಲುಪೇಟೆಗೆ ಹೋಗ್ಬಿಟ್ಟು ಅಲ್ಲಿ ಸ್ಟೇ ನೋಡಿಕೊಂಡು ಬುಕ್ ಮಾಡೋಣ ಅಂತ. ಮುಂಚೆ ಬುಕ್ ಮಾಡೋಕ್ಕೆ ಹೋಗಲಿಲ್ಲ, ಈಗ ನೋಡಿಕೊಂಡು ಬುಕ್ ಮಾಡಬೇಕು. ಬನ್ನಿ ಹೋಗೋಣ. ಬಾ ಹೋಗೋಣ. ಸೊ ನಾವಿವಾಗ ಮೈಸೂರಿಂದ ಔಟ್ಸ್ಕರ್ಟ್ಸಲ್ಲಿ ನೋಡಿದ್ರಲ್ಲ ಹಳ್ಳಿ ಮನೆಯಲ್ಲಿ ಊಟ ಮಾಡಿಕೊಂಡು ಸ್ಟ್ರೈಟ್ ಟುವರ್ಡ್ಸ್ ಗುಂಡ್ಲುಪೇಟೆ ಹೋಗ್ತಾ ಇದ್ದೀವಿ. ನಂಜನಗೂಡಿಗೆ ರೀಚ್ ಆಗಿದ್ದೀವಿ. ಇವಾಗ ನಂಜನಗೂಡಿಗೆ ಬರೋವಾಗ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಬಿಕಾಸ್ ಪ್ಲ್ಯಾನಿಂಗ್ ಎಲ್ಲ ಆ ಥರನೇ ಇರೋದು. ಈಗ ಸ್ಟ್ರೈಟ್ ಹೋಗ್ತಾ ಇದ್ದೀವಿ. ಸ್ಟ್ರೈಟ್ ನಂಜನಗೂಡಿಂದ ಸ್ಟ್ರೈಟ್ ಹೋದರೆ ನಿಮಗೆ ಗುಂಡ್ಲುಪೇಟೆ, ಅಂದರೆ ನಮಗೆ ಗುಂಡ್ಲುಪೇಟೆಗೆ ರೀಚ್ ಆಗ್ತೀವಿ. ನೀವೇನಾದರೂ ಅಲ್ಲೇ ರೈಟ್ ಸೈಡ್ಗೆ ಒಂದು ಡಿವಿಯೇಷನ್ ಇದೆ, ಆ ಡಿವಿಯೇಷನ್ ತೊಗೊಂಡ್ರೆ ಟುವರ್ಡ್ಸ್ ಚಾಮರಾಜನಗರ ಹೋಗ್ತೀವಿ. ಸೊ ಈಗಿನ್ನು ಸರಿಯಾಗಿ ಮಳೆ ಬಂತು. ಮುಂದೆ ಕ್ಲೌಡ್ಸ್ ನೋಡಿ, ಹಂಗೇನೆ ಮಳೆ ನಿಂತೋಯ್ತು. ಜಸ್ಟ್ ಒಂದು 2 ಮಿನಿಟ್ಸ್ ಬಂತಷ್ಟೇ. 2 ಮಿನಿಟ್ಸ್ ಇಲ್ಲ, 1 ಮಿನಿಟ್ ಅಷ್ಟೇ ಬಂದಿತ್ತು. ಎಷ್ಟು ಬೇಗ ವೆದರ್ ಚೇಂಜ್ ಆಗುತ್ತೆ ನೋಡಿ. ಸೊ ನಾವಿವಾಗ ಗುಂಡ್ಲುಪೇಟೆ ಅಲ್ಲ, ಗುಂಡ್ಲುಪೇಟೆ ನಿಯರ್ ಬೈ ಏನೇ, ಗುಂಡ್ಲುಪೇಟೆ ನಿಯರ್ ಬೈ ಅಲ್ಲ, ಗುಂಡ್ಲುಪೇಟೆಯಲ್ಲೇ ಇದ್ದೀವಿ. ಆ್ಯಂಡ್ ಉಡುಪಿ ಸತ್ಕಾರ್ ಅಂತ ಹೋಟೆಲ್ ಇದ್ದೀವಿ. ಇಲ್ಲಿ ಇಬ್ಬರು 2 ಕಾಫಿ ತೊಗೊಂಡಿದ್ದೀವಿ. ಆ್ಯಂಡ್ ರೂಮ್ಸು ಒಂದು 2-3 ಕಡೆ ನೋಡಿದ್ವಿ. ಆ್ಯಂಡ್ ನಮಗೆ ಇಷ್ಟ ಆಗಿದ್ದು ಇದೊಂದು ಇಷ್ಟ ಆಗಿದೆ. ಹೋಗಿ ನೋಡ್ಬೇಕು ಇವಾಗ, ಅಂದರೆ ಸೇಫ್ಟಿನೂ ಇದೆ, ಅಂದರೆ ಮೇಯ್ನ್ ರೋಡ್ ಇಲ್ಲೇ ಇದೆ ನೋಡಿ. ಸೊ ಹಾಗಾಗಿ ಇಲ್ಲಿ ಮಾಡೋಣ ಅಂದ್ಕೊಂಡು ಡಿಸೈಡ್ ಮಾಡಿದ್ದೀವಿ. ರೂಮ್ ಚೆಕ್ಔಟ್ ಮಾಡಿಬಿಟ್ಟು ಆಮೇಲೆ ಬುಕ್ಕಿಂಗ್ ಮಾಡೋದು. ನೋಡೋಣ ಬನ್ನಿ ಯಾವ ಥರ ಇದೆ ಅಂತ. ಅಷ್ಟೊತ್ತಿಗೆ ಕಾಫಿ ಕುಡಿಯೋಣ. ಸೊ ರೂಮ್ ಯಾವ ಥರದ್ದು ಬುಕ್ ಮಾಡಿದ್ದೀವಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಹಾಯ್. ಸೊ ನಾವು ಬುಕ್ ಮಾಡಿರೋದು ಐವರಿ ಸೂಟ್ಸ್ ಅಂತ. ಇದು ಪ್ರಾಪರ್ ಗುಂಡ್ಲುಪೇಟೆಲ್ಲೇ ಇರೋದು. ಸೊ ನಿಮಗೆ ಒಂದು ಫಸ್ಟ್ ರೂಮ್ ಟೂರ್ ಕೊಟ್ಬಿಡ್ತೀನಿ. ಎಂಟ್ರೆನ್ಸ್ ಆಗಿದ ತಕ್ಷಣ ಲೆಫ್ಟ್ ಸೈಡ್ ಕೀ ಪ್ಲೇಸ್ ಮಾಡಿಬಿಟ್ಟು ಇಲ್ಲೊಂದು ವಾರ್ಡ್ರೋಬ್ ಇದೆ. ಆ್ಯಂಡ್ ಒನ್ ಡಿಲಕ್ಸ್ ಬೆಡ್, ಹಾಗೆ ಒಂದು ಆ್ಯಂಡ್ರಾಯ್ಡ್ ಟಿ ವಿ, ಆ್ಯಂಡ್ ಇಲ್ಲಿ ಒಂದು ಮಿರರ್.
ಆ್ಯಂಡ್ ವಾಶ್ರೂಮ್ಸ್ ಅಷ್ಟೇ ತುಂಬ ಕ್ಲೀನಾಗೇ ಇದೆ. ಸೊ ಕ್ಲೀನ್ಲಿನೆಸ್ ಬಗ್ಗೆ ಎರಡನೇ ಮಾತಿಲ್ಲ. ಆ್ಯಂಡ್ ಸೇಫ್ಟಿ ಬಗ್ಗೆ ನಿಮ್ಗೆ ಆಲ್ರೆಡಿ ತೋರಿಸೋದಲ್ಲ, ರೋಡ್ ಪಕ್ಕನೇ ಇರೋದ್ರಿಂದ ನೋ ಇಶ್ಯೂಸ್ ವಾಟ್ಸ್ ಎವರ್. ಆ್ಯಂಡ್ ಹೊರಗಡೆ ಕೂಡ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ. ಅಂದರೆ ರೋಡ್ ಸೈಡ್ ಇನ್ನೂ ನಿಮ್ಗೆ ಆವಾಗಲೇ ಕರೆಕ್ಟಾಗಿ ತೋರಿಸಿಲ್ಲ, ಇನ್ನೊಂದ್ಸಲ ಆಚೆ ಹೋಗಬೇಕು. ನೈಟ್ ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ಆಚೆ ಹೋಗ್ತೀವಿ, ಆವಾಗ ಇನ್ನೂ ಕ್ಲೀನಾಗಿ ತೋರಿಸ್ತೀವಿ. ಪಕ್ಕದಲ್ಲೇ ಕೆಳಗಡೆನೇ ಉಡುಪಿ ಸತ್ಕಾರ್ ಹೋಟೆಲ್ ಕೂಡ ಇದೆ. ಅದರಿಂದ ನಿಮಗೆ ಬ್ರೇಕ್ಫಾಸ್ಟ್ ಆಗಿರಲಿ, ಡಿನ್ನರ್ ಆಗಿರಲಿ, ಲಂಚ್ ಆಗಿರಲಿ ಪ್ರತಿಯೊಂದು ಅವೈಲೇಬಲ್ ಇರುತ್ತೆ. ಸೊ ಚೆಕ್ಔಟ್ ಟೈಮ್ ಅಂದ್ಬಿಟ್ಟು 11 ಹೇಳಿದ್ದಾರೆ, ಹಾಫ್ ಆನ್ ಅವರ್ ಹಿಂದೆ ಮುಂದೆ ಆದರೂ ನಡೆಯುತ್ತೆ. ಆ್ಯಂಡ್ ಇದು ಕಂಪ್ಲೀಟ್ಲಿ ಫ್ಯಾಮಿಲಿ ಫ್ರೆಂಡ್ಲಿ ಸ್ಟೇ ಆಗಿರೋದ್ರಿಂದ ನಾವು ಇಲ್ಲಿ ಬುಕ್ ಮಾಡಿದ್ದೀವಿ. ಸೊ ಈಗ ರೆಸ್ಟ್ ಮಾಡಿಬಿಟ್ಟು ನಿಮ್ಗೆ ಆಮೇಲೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಏನೋ ಬೈತಾ ಇದ್ದಾಳೆ ಮನೇಲಿ ಮಾಡಿರೋದು ತಿನ್ನೋದಿಲ್ಲ ಅಂತ. ಆ್ಯಕ್ಚುಲಿ ಮನೇಲಿ ಮಾಡಿರೋದು ತಿಂತೀವಿ, ಬಟ್ ಈಗ ಹೊರಗಡೆ ಬಂದಿದ್ದೀವಿ ಅಂತ ಫ್ರೈಡ್ ರೈಸು ಮತ್ತು ಗೋಬಿ ಆರ್ಡ್ರ್ ಮಾಡಿದ್ದೀವಿ ಅಷ್ಟೇ. ಲೈಟಾಗಿ ಅಷ್ಟೇ, ಇದು ಲೈಟಾಗಿ ಆರ್ಡ್ರ್ ಮಾಡಿರೋದು ಅಷ್ಟೇ ಇದು ಫ್ರೈಡ್ ರೈಸು ಮತ್ತು ಗೋಬಿ. ಲೈಟೇ ಇದು, ನನ್ನ ಪ್ರಕಾರ ಲೈಟೇ ಇದು. ಸೊ ನೋಡಿ, ಇದೇ ಹೋಟೆಲ್ ರೂಮ್ ಮಾಡಿರೋದು ನಾವು, ಉಡುಪಿ ಸತ್ಕಾರ್. ಅಂದರೆ ಉಡುಪಿ ಸತ್ಕಾರ್ ಬಂದುಬಿಟ್ಟು ರೆಸ್ಟೋರೆಂಟ್ ಕಮ್ ಹೋಟೆಲ್ಲು. ನಾವು ರೂಮ್ ಮಾಡಿರೋದು ಐವರಿ ಸೂಟ್ಸ್. ಸೊ ಅದ್ರ ಪಕ್ಕದಲ್ಲೇ ಟ್ರೆಂಡ್ಸ್ ಇದೆ. ಟ್ರೆಂಡ್ಸಿಗೆ ಹೋಗೋಣ ಅಂದ್ಕೊಂಡು ವಾಕಿಂಗ್ ಹೋಗ್ತಾ ಇದ್ದೀವಿ. ಟ್ರೆಂಡ್ಸಿಗೆ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡು, ಯಾಕಂದರೆ ಇವಾಗ ಇನ್ನೂ ಊಟ ಮಾಡಿದ್ವಲ್ಲ, ಸೊ ಏನಾದರೂ ನೋಡ್ಕೊಂಡು ಬಂದಂಗೂ ಆಗುತ್ತೆ, ಹಂಗೆ ವಾಕಿಂಗು ಆಗುತ್ತೆ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಓಪನ್ ಇರುತ್ತೋ ಅಲ್ಲೋ ಗೊತ್ತಿಲ್ಲ, ಬನ್ನಿ ನೋಡೋಣ. ಓಪನ್ ಇದೆ. ಬಿಕಾಸ್ ಇವತ್ತಿನ ಜರ್ನಿ ಎಲ್ಲಿಗೆ ಅಂದರೆ ಊಟಿಗೆ ಹೋಗ್ತಾ ಇರೋದು. ಸೊ ಊಟಿಗೆ ಅರ್ಲಿ ಮಾರ್ನಿಂಗ್ಗೆ ಹೊರಡೋಣ ಅಂದ್ಕೊಂಡು ರೆಡಿಯಾಗಿ ನಿಂತಿದ್ದೀವಿ. ಸೊ ಎಲ್ಲ ಪ್ಯಾಕಪ್ ಆಗಿದೆ, ಲಗೇಜಸ್ ಎಲ್ಲನೂ. ಒಂದು ಡ್ರೆಸ್ಸು, ಅಟೈರಿದು ಸಿಂಪಲಾಗಿ ಇಟ್ಕೊಂಡಿದ್ದೀನಿ. ಬಟ್ ನೋಡೋಣ ಊಟಿಗೆ ಹೋಗ್ತಾ ಯಾವ ಥರ ಚಳಿ ಇರುತ್ತೆ ಅಂತ. ವೆದರ್ ನೋಡಿದ್ದೀನಿ, 10 ಡಿಗ್ರಿ ಇದೆ ಊಟಿನಲ್ಲಿ. ಸೊ ಯಾವ ಥರ ಇರುತ್ತೆ ವೆದರು ಇದನ್ನೆಲ್ಲ ಅಪ್ಡೇಟ್ ತೋರಿಸ್ತೀನಿ. ಆ್ಯಂಡ್ 2 ರೂಟ್ಸ್ ಇದೆ, ನಿಮಗೆ ಗೊತ್ತಿದ್ರೆ ಊಟಿಗೆ. ಸೊ ಒಂದು ರೂಟ್ ಬಂದುಬಿಟ್ಟು ಗುಡ್ಲೂರಿಂದ ಹೋಗೋದು, ಇನ್ನೊಂದು ಮಾಮೂಲಿ ನಮ್ಮ ಮಸಿನಗುಡಿ, ಬಂಡೀಪುರ ಈ ಕಡೆಯಿಂದ ಹೋಗೋದು. ಸೊ ಒಂದರಲ್ಲಿ ಹೇರ್ ಪಿನ್ ಬೆಂಡ್ಸ್ ಬರುತ್ತೆ, 36 ಹೇರ್ ಪಿನ್ ಬೆಂಡ್ಸ್ ಬರುತ್ತೆ. ಸೊ ಇನ್ನೊಂದು ಅದೇ ಗುಡ್ಲೂರು ರೂಟಿಂದ ಅಲ್ಲೂ ಹೇರ್ ಪಿನ್ ಬೆಂಡ್ಸ್ ಇದೆ, ಬಟ್ ಅಷ್ಟೊಂದಿಲ್ಲ. ಗೆಟಿನ್ ಗೈಸ್, ಹೋಗೋಣ. ಊಟಿಗೆ ಹೋಗೋದಕ್ಕೆ ರೆಡಿಯಾಗಿ ನಿಂತಿದ್ದೀವಿ. ನಿಂತಿಲ್ಲ, ಕೂತಿದ್ದೀವಿ. ಬನ್ನಿ ಹೋಗೋಣ. ಸೊ ಈಗ ಜಸ್ಟ್ ಗುಂಡ್ಲುಪೇಟೆನ ಬಿಟ್ಟು ಮುಂದಕ್ಕೆ ಹೋದ್ವಿ. ಥ್ಯಾಂಕ್ ಯು ಫಾರ್ ವಿಸಿಟ್ ಒನ್ಸ್ ಅಗೇನ್ ಅಂತ ಹಾಕಿದ್ರು ಗುಂಡ್ಲುಪೇಟೆದು. ಎಮಿಷನ್ ಸರ್ಟಿಫಿಕೇಟ್ ಫಾರ್ಚುನೇಟ್ಲಿ ಆಗೋಯ್ತು, ಬೇಗ ಆಗೋಯ್ತು. ವಿತಿನ್ 15 ಮಿನಿಟ್ಸ್ ಆಯಿತು. ಜಸ್ಟ್ 120 ರೂಪೀಸ್ ತೊಗೊಂಡ್ರು ಪರ್ ಇಯರಿಗೆ. ಆ್ಯಂಡ್ ಈಗ ಟುವರ್ಡ್ಸ್ ಊಟಿ ಹೋಗ್ತಾ ಇದ್ದೀವಿ. ನಾವು ತೊಗೊಂಡಿರೋ ರೂಟ್ ಯಾವುದು ಅಂದರೆ ನೋಡಿ, ಇಲ್ಲೇ ಮ್ಯಾಪಲ್ಲಿ ಗೊತ್ತಾಗುತ್ತೆ ನಿಮಗೆ. ಮಸಿನಗುಡಿ ರೂಟಲ್ಲೇ ಹೋಗ್ತಾ ಇರೋದು. ಸೊ ಮಸಿನಗುಡಿ ರೂಟ್ ಅಂದರೆ 36 ಹೇರ್ ಪಿನ್ ಬೆಂಡ್ಸ್ ಇರೋದು, ಸಕ್ಕದಾಗಿರುತ್ತೆ. ನಮ್ಗೆ ಯಾವ್ಯಾವ ಅನಿಮಲ್ ಸಿಗುತ್ತೆ ಅದಕ್ಕಿಂತ ಮುಂಚೆ ಫಸ್ಟ್ ನಾವು ಬಂಡೀಪುರ ವಯ ಹೋಗಬೇಕು. ಸೊ ಅಲ್ಲಿ ಯಾವ್ಯಾವ ಅನಿಮಲ್ ಸಿಗುತ್ತೆ, ಯಾವ ಥರ ಇರುತ್ತೆ, ಏನೇನು ಚೆಕಿಂಗ್ ಮಾಡ್ತಾರೆ, ಇದನ್ನೆಲ್ಲ ಡೀಟೇಲ್ಸ್ ಹೇಳ್ತೀನಿ. ನಿಮ್ಗೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿ, ಬಿಕಾಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ ಮೋರ್ ಓವರ್ ವೈಲ್ಡ್ ಅನಿಮಲ್ಸ್ ಯಾವ್ದಾದ್ರು ಟೈಗರ್ ಕಾಣಿಸ್ಬೋದು ಅಂತ ನಾವು ಅರ್ಲಿ ಮಾರ್ನಿಂಗ್ ಇದು ಹೊರಡೋದಕ್ಕೆ ಇದೇ ಕಾರಣ, ಟೈಗರ್ ಕಾಣಿಸ್ಬೋದು ಅಂತ. ಬಿಕಾಸ್ ಈ ನಡುವೆ ಟೈಗರ್ ಫಾರೆಸ್ಟ್ ಏರಿಯಾನ್ ಬಿಟ್ಟು ಹೊರಗಡೆ ಬರ್ತಾ ಇದೆ. ಅದಕ್ಕೋಸ್ಕರ ಬಂಡೀಪುರ ಸಫಾರಿ ಕೂಡ ಅದಕ್ಕೆ ಕ್ಯಾನ್ಸಲ್ ಮಾಡೋದು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ಟೈಗರ್ ಕಾಣಿಸುತ್ತೆ ಅನ್ನೋ ಒಂದು ದೊಡ್ಡ ಹೋಪಲ್ಲಿ ಹೋಗ್ತಾ ಇದ್ದೀವಿ. ದೂರದಲ್ಲಿ ಕಾಣಿಸಿದ್ರು ಪರವಾಗಿಲ್ಲ, ಒಟ್ನಲ್ಲಿ ಕಾಣಿಸಿದ್ರೆ ಸಕ್ಕತ್ತಾಗಿರುತ್ತೆ ಅನಿಸುತ್ತೆ. ಸೊ ಐ ಥಿಂಕ್ ಬಂಡೀಪುರ ಎಂಟ್ರಿ ಪಾಯಿಂಟಿಗೆ ಬಂದಿದ್ದೀವಿ. ಚೆಕಿಂಗ್ ಪಾಯಿಂಟು.
ಇವಾಗ ತಮಿಳ್ನಾಡುಗೆ ಎಂಟ್ರಿ ಆಗ್ತಾ ಇದೀವಿ. ಈಗ ಬಂಡೀಪುರ್ ರೇಂಜ್ ಏನಿತ್ತು ಅದು ಮುಗೀತು. ಈಗ ನಾವು ಎಂಟ್ರಿ ಆಗ್ತಾ ಇರೋದು ಮಸಿನಗುಡಿ. ಏನಪ್ಪ ಚೆಕ್ ಮಾಡ್ಲಿಲ್ಲ ಏನು, ನಮ್ಮನ್ನ ನೋಡ್ಬಿಟ್ಟು ಏನು ಇರೋದಿಲ್ಲ ಗುರು ಅಂದ್ಕೊಂಡು ಬಿಟ್ಟು ಕಳ್ಸಿದ್ದಾರೆ ಅನ್ಸುತ್ತೆ. ಅಥವಾ ಮುಂದೆ ಮಾಡ್ಬೋದೇನೋ, ನನಗೂ ಗೊತ್ತಿಲ್ಲ. ಇದು ಜಸ್ಟ್ ತಮಿಳ್ನಾಡು ಎಂಟ್ರಿ ಪಾಯಿಂಟು. ಎಕ್ಸಿಟ್ ಅಲ್ಲಿ ಏನಾದರೂ ಮಾಡ್ಬೋದೇನೋ ನೋಡೋಣ. ಎಕ್ಸಿಟ್ ಅಂದ್ರೆ ತಮಿಳ್ನಾಡು ಎಕ್ಸಿಟ್ ಅಲ್ಲ, ಊಟಿ ಎಂಟ್ರಿ ಪಾಯಿಂಟ್ ಅಲ್ಲಿ ಏನಾದರೂ ಮಾಡ್ಬೋದೇನೋ ನೋಡೋಣ. ಈಗ ನಾವು ಲೆಫ್ಟ್ ತಗೋತೀವಿ. ಲೆಫ್ಟ್ ತಗೊಂಡ್ರೆ ಇಟ್ಸ್ ಮಸೀನಗುಡಿ ರೋಡ್. ಸಫಾರಿ ಇದೆಯಂತೆ. ಅದೇ ಹೋಗೋದಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೆ, ಏನು ಸಿಗಲ್ವಾ ಅಂತ. ಬಟ್ ಬಂಡೀಪುರ ಕಡೆ ಏನು ಸ್ಪಾಟ್ ಆಗಲ್ಲ ಅಂತ ಹೇಳಿದ್ದಲ್ವಾ. ಇದು ಮಧುಮಲೈಗೆ ಬರುತ್ತೆ. ಹಾಂ, ಮಧುಮಲೈ. ಪ್ಲಾಸ್ಟಿಕ್ ಏರಿಯಾ. ಜಿಂಕೆ ಇಲ್ಲಿ ಕಾಣಿಸ್ತಿದೆಯಲ್ಲ. ಜಿಂಕೆ ಶಿಷ್ಯ, ಪಕ್ಕದಲ್ಲಿ ಆನೆ ಶಿಷ್ಯ. ಓಡಾಡ್ತೈತಲ್ವಾ? ಏನೋ ಮಾತಾಡ್ತಿರ್ಬೇಕು ಅವೆರಡು ಸೇರ್ಕೊಂಡು. ಮಣ್ಣು ಎರ್ಸ್ಕೊಂತು. ಕಾಫಿ ತಗೊಂಡ್ಲಾ? ಕಾಫಿ ಕುಡ್ಕೊಂಡು ಹೊರಡೋಣ. ಕುತ್ಕೊಂಡು ಕುಡಿಯೋಣ. ಟೈಗರ್ ಕಾಣಿಸಿದ್ರೆ ಏನು ಮಾಡ್ತೀಯ ಸಫಾರಿಲಿ? ಟೈಗರ್ ನಿನ್ನೆ ಸೈಟಿಂಗ್ ಆಗಿದೆ, ಮೊನ್ನೆ ಸೈಟಿಂಗ್ ಆಗಿದೆ. ಬರ್ದಿದಾರಲ್ವಾ? ಹಾಂ, ಮತ್ತೆ ನಮ್ಮನ್ನು ತಿಂದು. ಸೊ ಜೀಪ್ ಸಫಾರಿಗೆ ಬುಕಿಂಗ್ ಮಾಡಿದ್ದೀವಿ. ಟೋಟಲ್ ಒಂದು ಫುಲ್ ಜೀಪಿಗೆ 4720. ನಾವು 4 ಜನ ಹೋಗ್ತಾ ಇದ್ದೀವಿ, ಅಂದರೆ ಶೇರ್ ಮಾಡ್ಕೊಂಡ್ವಿ. ನಮ್ಮ ಜೊತೆ ಇನ್ನಿಬ್ಬರು ಹುಡುಗರಿದ್ದಾರೆ. ಸೊ ನೋಡೋಣ. ಇದು ಜೀಪ್ ನಂಬರ್ ಬಂದು 748 ಅಂತ ಹಾಕಿದ್ದಾರೆ. ಈಗ ಹುಡುಕಬೇಕು. ಹಾಂ, ಇದೆ 748. ಸೊ ಇದೇ ನಮ್ಮ ಜೀಪು. ಸೋಸ್ ಕರ್ಕೊಂಡೆ ಬಂದ.
ಮಧುಮಲೈ ಟೈಗರ್ ರಿಸರ್ವ್ನಲ್ಲಿ ಸಫಾರಿ ಜೀಪ್ನಲ್ಲಿ ನಾವು ಸಫಾರಿಗೆ ಹೊರಟ್ವಿ. ಇನ್ನೇನು ಸ್ಟಾರ್ಟ್ ಮಾಡಬೇಕು ಜೀಪ್ನ ಅಷ್ಟೊತ್ತಿಗೆ ನಮ್ಮ ಡ್ರೈವರಿಗೆ ಒಂದು ಕಾಲ್ ಬರುತ್ತೆ, ಟೈಗರ್ ಸೈಟಿಂಗ್ ಆಗಿದೆ ಅಂತ. ಸೊ ಎಲ್ಲರೂ ಬೇಗನೆ ರೆಡಿಯಾಗಿ ಕೂತ್ಕೊಂಡ್ವಿ, ಇನ್ನೇನು ಹೊರಡಬೇಕು. ನೆಕ್ಸ್ಟ್ ಬ್ಲಾಗಲ್ಲಿ ಕಂಪ್ಲೀಟ್ ಟೈಗರ್ ಸಫಾರಿ ಏನೇನಿರುತ್ತೆ ಜೀಪ್ ಸಫಾರಿ ಅದೆಲ್ಲ ತೋರಿಸ್ತೀವಿ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ಬ್ಲಾಗ್.